ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡ್ತಾ ಪರಮಗುರು ಪರಮಾರಾಧ್ಯರನ್ನು ಧ್ಯಾನಿಸಿಕೊಂಡು ಶರಣರ ಆಲೋಚನೆಗಳು, ಶರಣ ಅನ್ನೋ ಪದವನ್ನು ಕುರಿತು, ಶರಣ ಅನ್ನೋ ಶಬ್ದವನ್ನು ಕುರಿತು ನಾವು ವಿಚಾರ ಮಾಡಿದರೆ ಬಹಳ ವಿಶೇಷವಾದಂಥ ಅರ್ಥ ನಮಗೆ ತಿಳಿಯುತ್ತದೆ. ಶರಣ ಅಂತಂದರೆ ಒಂದು ಅರ್ಥದೊಳಗೆ, ಶಬ್ದಶಃ ಅರ್ಥದೊಳಗೆ ಹೇಳ್ತಾರೆ, ಶರ ಅಂತಂದರೆ ಬಾಣ, ನ ಅಂದರೆ ತಾಗಲಾರದವ, ಯಾವನಿಗೆ ಕಾಮನ ಬಾಣಗಳು ತಾಗೋದಿಲ್ಲವೋ ಅವನನ್ನು ಶರಣ ಅಂತ ಕರೀತಾರೆ. ಅದರ ಅರ್ಥ ಈ ಪ್ರಪಂಚದ ವ್ಯಾವಹಾರಿಕ ಲೌಕಿಕ ಬದುಕಿನೊಳಗೆ ಅಂಟಿಕೊಳ್ಳಾರದೆ ಆಧ್ಯಾತ್ಮಕ್ಕಾಗಿ, ತತ್ವಕ್ಕಾಗಿ, ಧರ್ಮ ಸಿದ್ಧಾಂತಕ್ಕಾಗಿ ಬದುಕತಕ್ಕಂಥವ್ರನ್ನ ನಾವು ಸುಮ್ಮನೆ ಸ್ಥೂಲವಾಗಿ ಹೇಳೋದಾದರೆ ಈ ಸಮಾಜ ಹಿತಚಿಂತನೆಯೊಳಗೆ ನಾಡಿಗಾಗಿ, ಧರ್ಮಕ್ಕಾಗಿ, ಎಲ್ಲರ ಒಳಿತಿಗಾಗಿ ಬದುಕತಕ್ಕಂಥವರನ್ನು ಶರಣರು ಅಂತ ಹೇಳಿ ಕರಿತೀವಿ. ಅಲ್ಲಿ ಯಾವುದೇ ಸ್ವಾರ್ಥ ಭಾವನೆ ಇರಬಾರ್ದು, ನನಗಾಗಿ ಅನ್ನುವಂಥ ಭಾವ ನಮ್ಮಲ್ಲಿರಬಾರ್ದು. ಅಂದಾಗ ಅಂಥವರನ್ನು ಶರಣರು ಅಂತ ಕರಿತೀವಿ ನಾವು. ತತ್ವಕ್ಕಾಗಿ, ಧರ್ಮಕ್ಕಾಗಿ ಯಾವುದನ್ನು ನೋಡಲಿಲ್ಲ, ಎಲ್ಲವನ್ನು ತ್ಯಾಗ ಮಾಡಿ ತತ್ವ ಮುಖ್ಯ, ಆಚರಣೆ ಮುಖ್ಯ, ಧರ್ಮ ಮುಖ್ಯ ಅಂತ ಹೇಳುವಂಥ ಅವರ ಮನಸ್ಥಿತಿ ಏನದಲ್ಲ, ಖಂಡಿತವಾಗಲೂ ನಮ್ಮೆಲ್ಲರಿಗೂ ಅದೊಂದು ಪ್ರೇರಣಾದಾಯಕ ಆಗಬೇಕು. ನೋಡ್ರಿ, ಅವರಿಗೆ ತಮ್ಮಷ್ಟಕ್ಕೆ ತಮಗೆ ಬದುಕು ಮಾಡಿಕೊಂಡು ಆರಾಮಿರೋದಕ್ಕೆ ಬರ್ತಿದ್ದಿಲ್ಲ ಅಂತಲ್ಲ, ಆರಾಮಿರ್ಬೋದಾಗಿತ್ತು. ಏನೂ ಇರಲಾರ್ದಕ್ಕೆ ಬಂದವರಂತಲ್ಲ, ಎಲ್ಲ ಇದ್ದೂ ಸಹಿತ ಎಲ್ಲವನ್ನು ತ್ಯಾಗ ಮಾಡಿ ಶರಣ ತತ್ವವನ್ನು, ಶರಣರ ಚಿಂತನೆಗಳನ್ನು ಒಪ್ಪಿಕೊಂಡು ಆಲೋಚನೆ ಮಾಡ್ತಾ ಆ ಹಿನ್ನೆಲೆಯೊಳಗೆ ಈ ತತ್ವಕ್ಕೆ ಬರ್ತಾರಲ್ಲ, ಇದು ಶರಣರ ಬದುಕಿನ ಭಾಳ ವಿಶೇಷತೆ. 12ನೇ ಶತಮಾನದೊಳಗೆ, 12ನೇ ಶತಮಾನದ ಅಂದಿನ ಸಂದರ್ಭದೊಳಗೆ ಕಲ್ಯಾಣ, ಬಸವ ಕಲ್ಯಾಣದ ಕೇಂದ್ರ ಬಿಂದು ಬಸವಣ್ಣ. ನೋಡ್ರಿ, ಬಸವಣ್ಣನೇ ಕೇಂದ್ರ ಬಿಂದುವಾಗಿ, ಬಸವಣ್ಣನೇ ಎಲ್ಲ ಒಂದು ವ್ಯವಸ್ಥೆಯ ಮೂಲ ಸೂತ್ರಧಾರನಾಗಿ ಕರ್ಣಧಾರತ್ವವನ್ನು ವಹಿಸಿಕೊಂಡು ಯಾವ ರೀತಿಯೊಳಗೆ ಆ ವಚನ ಸಾಹಿತ್ಯದ ಮೂಲಕ ಎಲ್ಲ ಕಡೆಗೂ ಮುಟ್ತಾರೆ. ಕೇವಲ ಕರ್ನಾಟಕ ಅಲ್ಲ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳನ್ನು ಸಹಿತ ಬಸವಾದಿ ಶರಣರ ವಚನಗಳು ತಲುಪ್ತಾವೆ, ಅವರ ವಿಚಾರಗಳು ಮುಟ್ತಾವೆ ಅಂತಂತಂದರೆ ಬಸವಣ್ಣನವರ ವ್ಯಕ್ತಿತ್ವ ಎಷ್ಟು ಬೇಗ ಕ್ಷಿಪ್ರವಾಗಿ ಎಲ್ಲ ಕಡೆಗೆ ಮುಟ್ತದ. ಅದರಿಂದ ಆಕರ್ಷಿತರಾಗಿ ಬೇರೆ ಬೇರೆ ಕಡೆಯಿಂದ ಒಡಿಸ್ಸಾದಿಂದ ಬರ್ತಾರೆ, ಒಡಿಸ್ಸಾ, ಮಧ್ಯಪ್ರದೇಶ, ಒಡಿಸ್ಸಾ, ಕಾಶ್ಮೀರ, ಈ ರೀತಿಯೊಳಗೆ ಎಲ್ಲಿ ಕಾಶ್ಮೀರ, ಎಲ್ಲಿ ಕರ್ನಾಟಕ, ಎಲ್ಲಿ ಬಸವ ಕಲ್ಯಾಣ. ನೋಡ್ರಿ, ಎಲ್ಲಿಂದ ಎಲ್ಲಿ ನಾವ ಬಸವ ಕಲ್ಯಾಣಕ್ಕೆ ಹೋಗುನು ಅಂತಂತಂದ್ರೆ ಎಲ್ಲೈತಿ ಗೊತ್ತೈತಿಲ್ರಿ? ಬಸವ ಕಲ್ಯಾಣ ನಾವೇ ಬಸವ ಕಲ್ಯಾಣಕ್ಕೆ ಹೋಗುನಂದ್ರೆ ಏನಾಗ್ತೈತಿ? ಅಷ್ಟು ದೂರ ಹೋಗುದ್ರಿ ಅಂತೀವಿ ನಾವು. ಬಸವ ಕಲ್ಯಾಣ ಭಾಳ ದೂರ, ಬೀದರ್ ಬಸವ ಕಲ್ಯಾಣ ಬಹಳ ದೂರ ಅಂತ ಇವತ್ತಿಗೂ ಸಹಿತ ಇಷ್ಟೆಲ್ಲ ಸೌಲಭ್ಯಗಳು, ವಾಹನ ವ್ಯವಸ್ಥೆಗಳಿದ್ದಾಗ ನಾವು ಅಂತೀವಿ. ಆದರೆ 12ನೇ ಶತಮಾನದೊಳಗೆ ಬಸವಣ್ಣನವರ ವ್ಯಕ್ತಿತ್ವವನ್ನು, ಅವರ ವಿಚಾರಗಳನ್ನು ಮೆಚ್ಚಿಕೊಂಡು, ಅವರ ಆಲೋಚನೆಗಳನ್ನು ಒಪ್ಪಿಕೊಂಡು ಬಹಳ ದೂರದಿಂದ ಎಲ್ಲ ಕಡೆಯಿಂದಲೂ ಭಾಳಷ್ಟು ಶರಣ ಸಮೂಹ ಕಲ್ಯಾಣದತ್ತ ಆಕರ್ಷಿತರಾಗಿ ಬರ್ತಾರೆ. ಇವತ್ತಿನ ಒಂದು ವಿಷಯವನ್ನು ಭೀಮಕವಿಗಳು ಹೇಳ್ತಾರೆ. ಎಲ್ಲಿಂದ ಬರ್ತಾರೆ ನೋಡ್ರಿ ಶರಣರು? ಕಾಶ್ಮೀರ ನಮ್ಮ ಭಾರತ ದೇಶದ ಕೊನೆಯ ಸ್ಥಾನ. ಅದು ಕಾಶ್ಮೀರ ಕೇಳ್ತಿರಲ್ರಿ, ಕಾಶ್ಮೀರ ಭಾಳ ಸುದ್ದಿ ಆಗೈತೆ, ಅದು ಪ್ರತಿ ದಿವಸ ಸುದ್ದಿಯೊಳಗಿರ್ತದೆ. ಕಾಶ್ಮೀರ ಸುಂದರವಾದಂಥ ರಾಜ್ಯ, ಅದು ಭಾಳ ಸುಂದರವಾದ ರಾಜ್ಯ, ಕಣಿವೆ ರಾಜ್ಯ ಅಂತ ಕರೀತಾರೆ ಅದನ್ನು. ಕಾಶ್ಮೀರದೊಳಗೆ ಭಾಳಷ್ಟು ಆಯುರ್ವೇದ ಔಷಧಿಗಳು, ಹಣ್ಣು ಹಂಪಲಗಳಿಗೆ, ಹೂವುಗಳಿಗೆ, ನದಿ ಸರೋವರಗಳಿಗೆ, ಗುಡ್ಡಗಳಿಗೆ ಹೆಸರುವಾಸಿಯಾದಂಥ ಕಾಶ್ಮೀರ ಪ್ರವಾಸಿಗರ ಭೂಲೋಕದ ಸ್ವರ್ಗ ಅಂತ ಕರೆಸಿಕೊಳ್ತಕ್ಕಂಥ ಕಾಶ್ಮೀರ ಅಷ್ಟು ಸುಂದರವಾಗಿರ್ತಕ್ಕಂಥ ರಾಜ್ಯ. ಸಣ್ಣ ರಾಜ್ಯ ಅದು, ಆದರೆ ಕಾಶ್ಮೀರದ ಅರಸನಾಗಿರ್ತಕ್ಕಂಥ, ಒಡೆಯನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಅಂಥೇಳಿ ಅವನ ಹೆಸರು. ಮಹಾದೇವ ಭೂಪಾಲ
ಮಹಾದೇವ ಭೂಪಾಲನ ಹೆಂಡತಿ ಹೆಸರು ಗಂಗಮ್ಮ. ಇವರಿಬ್ಬರು ಶರಣ ದಂಪತಿಗಳು ತಮ್ಮ ರಾಜ್ಯಭಾರವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಕಾಶ್ಮೀರದ ಒಂದು ಜನತೆಯ ರಕ್ಷಣೆಯನ್ನು ಹಿತಚಿಂತನೆಯನ್ನು ಮಾಡ್ತಿರ್ತಾರೆ. ಹೀಗಿರಬೇಕಾದ್ರೆ ಒಂದು ಸಲ ಬಸವಣ್ಣನವರು ಆ ಅರಸನ ಅರಮನೆಯ ಆ ರಾಜ್ಯದೊಳಗೆ 6,000 ಜಂಗಮರು ನಿತ್ಯ ಆ ಅರಸನ ಅರಮನೆಯೊಳಗೆ ಆರೋಹಣೆಯನ್ನು ಮಾಡಿಸ್ತಿದ್ದಂಥವು. 6,000 ಜಂಗಮರಿಗೆ ಪ್ರತಿನಿತ್ಯ ದಾಸೋಹವನ್ನು ಮಾಡ್ತಿದ್ದ. ಈ ಸುದ್ದಿ ಬಸವಣ್ಣವರಿಗೆ ಕಿವಿಗೆ ಬೀಳ್ತದ. ಬಸವಣ್ಣನವರು ಕೋರಿ ಶೆಟ್ಟಿಯ ವೇಷದೊಳಗೆ ಕೋರಿ ಶೆಟ್ಟಿಯಾಗಿ ಆ ವೇಷದೊಳಗೆ ಹೋಗಿ 6,000 ಜಂಗಮರನ್ನು ತನ್ನ ಹಸಿವಿ ಚೀಲದೊಳಗೆ ತುಂಬಿಕೊಂಡು ಕಲ್ಯಾಣಕ್ಕೆ ತಗೊಂಡು ಬರ್ತಾರೆ ಅಂಥೇಳಿ ಒಂದು ಕಥೆ ಅದು. ಅಷ್ಟರಾಗ 6,000 ಮಂದಿ ಹೆಂಗೆ ಹಿಡಿಸಿರ್ರಿ, ಅದು ಹೆಂಗೆ ತೊಗೊಂಡು ಬಂದಿರ್ರಿ, ಹೆಂಗೆ ಹೊತ್ಕೊಂಡು ಬಂದಿರಿ ನನ್ನ ಕೇಳಬೇಡ್ರಿ, ಅದ್ರಾಗ ಬಂದದ್ದು ಕತೆ. ಆದರೆ ನಾವಿಷ್ಟು ಅರ್ಥ ಮಾಡಬೇಕಲ್ಲ, ಅದಕ್ಕೆ ಆ ಚೀಲದಾಗ ತುಂಬಿಕೊಂಡು ಬಂದಿದ್ರು, ಮುಚ್ಚಿಕೊಂಡು ಬಂದಿದ್ರು ಅಂತಲ್ಲ. ಬಸವಣ್ಣ ಕೋರಿ ಶೆಟ್ಟಿಯಾಗಿ ಅಲ್ಲಿಗೆ ಹೋದಾಗ ಎಲ್ಲರಿಗೂ ಆರೋಹಣೆಯನ್ನು ಮಾಡಿಸ್ತಾರೆ. ಎಲ್ಲ ಜಂಗಮರಿಗೆ ಪ್ರಸಾದವನ್ನು ಮಾಡಿಸ್ತಾರೆ. ಬಸವಣ್ಣನವರ ಜಂಗಮ ಭಕ್ತಿಯನ್ನು, ಅವರ ಪ್ರಸಾದ ಸೇವೆಯನ್ನು ಕಂಡು ಆನಂದಿತರಾಗಿರ್ತಕ್ಕಂಥ ಜಂಗಮರು ಆ ಬಸವಣ್ಣನವರ ಜೊತೆಗೆ ಯಾರಿಗೂ ಗೊತ್ತಾಗಲಾರದ ರೀತಿಯೊಳಗೆ ಅಲ್ಲಿಂದ ಅವರ ಜೊತೆಗೆ ಬಂದಿದ್ದರು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಭಾಳಷ್ಟು ಅದನ್ನು ನಾವು ಇದನ್ನು ಎಳೆದಾಡೋದೇನು ಅವಶ್ಯ ಇಲ್ಲ ಅಂಥೇಳಿ ನನಗನ್ನಿಸ್ತದೆ. ಆ ಹಿನ್ನೆಲೆ ಒಳಗೆ 6,000 ಜಂಗಮರನ್ನು ಕಾಶ್ಮೀರದಿಂದ ಮಹಾದೇವ ಭೂಪಾಲ ಕರ್ಕೊಂಡು ಬರ್ತಾನೆ. ಮಹಾದೇವ ಭೂಪಾಲ ಅಲ್ಲೇನು ಇಟ್ಕೊಂಡಿದ್ದಲ್ಲ ಜಂಗಮರನ್ನು ಆರೋಹಣೆಗಾಗಿ, ಅವರನ್ನು ಬಸವಣ್ಣ ಈ ರೀತಿಯೊಳಗೆ ಕರ್ಕೊಂಡು ಬಂದ ಅನ್ನುವಂಥ ಒಂದು ಮಾತು, ಒಂದು ವಿಚಾರ ಎಲ್ಲ ಕಡೆಗೂ ಕೇಳಿ ಬರ್ತದೆ. ಎಲ್ಲ ಕಡೆಗೂ ಈ ಮಾತುಗಳು ಕೇಳಿ ಬಂದಾಗ ಕೊನೆಗೆ ಕಾಶ್ಮೀರದ ಅರಸು ಮಹಾದೇವ ಭೂಪಾಲ ಏನು ಮಾಡ್ತಾನೆ, ತನ್ನ ಸೈನಿಕರನ್ನು ಬಿಟ್ಟ ಯಾವ ಕಡೆಗೆ ಹೋಗ್ಯಾರ ನೋಡ್ರಿ ಅಂಥೇಳಿ ಹುಡುಕಾಡಿಸ್ತಾನೆ. ಜಂಗಮರು ಸಿಗೋದಿಲ್ಲ, ಅವನಿಗೆ ಸಿಗೋದಿಲ್ಲ, ದಾಟಿ ಹೋಗಿದ್ದಾರೆ ಇಲ್ಲ ಅಂತಿಕೊಂಡು ಹೇಳಿ ಬಂದಾಗ ಮಹಾದೇವ ಭೂಪಾಲನಿಗೆ ವ್ಯಸನ ಆಗ್ತದೆ. ಏನಾಯ್ತಿದು ಅಂಥೇಳಿ ಮುಂದೆ ಏನು ಮಾಡ್ತಾರೆ, ಒಬ್ಬ ಚಿಕ್ಕಯ್ಯ ಅಂಥೇಳಿ ಒಬ್ಬ ಜಂಗಮ, ಅವ ಗುಪ್ತಚರ ಅವನನ್ನು ಜಂಗಮ ವೇಷದೊಳಗೆ ಕಲ್ಯಾಣಕ್ಕೆ ಕಳಿಸ್ತಾರೆ. ಕಲ್ಯಾಣದ ಬಸವಣ್ಣನ ಅರಮನೆಯೊಳಗೆ ಮಹಾಮನೆಯೊಳಗೆ ಜಂಗಮ ಅಂತಂದರೆ ಮುಗಿದು ಹೋತು. ಲಾಂಛನ ಇದ್ದರೆ ಸಾಕು, ಲಾಂಛನದ ವ್ಯವಸ್ಥೆ ನಿಮಗೆ ಬಿಟ್ಟದ್ದು. ಲಾಂಛನ ಅಂತಂದರೆ ಅದು ದೇವರ ಸ್ವರೂಪ, ಸಂಗಮನಾಥನ ಸ್ವರೂಪ ಅಂತ ನಾನು ಭಾವಿಸ್ತೀನಿ ಅಂಥೇಳಿ ಬಸವಣ್ಣನ ಮುಗ್ಧತೆ ಅದು. ಕಾವಿ ಬಟ್ಟೆ ಜಂಗಮನ ಒಂದು ವೇಷವನ್ನು ಕಂಡುಬಿಟ್ರೆ ಸಾಕು, ಏನಿದ್ರು ಬಸವಣ್ಣ ಕೈ ಮುಗಿತಿದ್ದ. ನಿಮ್ಮ ಒಳ ಅಂತರಂಗವ ನೀವೇ ಬಲ್ಲಿರಿ ಅಂತಕ್ಕಂಥ ಮಾತನ್ನು ಬಸವಣ್ಣರು ಹೇಳ್ತಾರೆ. ನಾನು ಲಾಂಛನಕ್ಕೆ ಶರಣೆನ್ನುವವ, ಒಳಗಿನ ಆಚರಣೆಗಳು ಅವು ನಿಮಗೆ ಬಿಟ್ಟದ್ದು ಅಂತಕ್ಕಂಥ ಮಾತನ್ನು ನೋಡ್ರಿ ಬಸವಣ್ಣನವ್ರು ಹೇಳ್ತಾರೆ. ನಿಮಗೆ ಬಿಟ್ಟ ಆಚರಣೆ ನನಗೆ ಗೊತ್ತಿಲ್ಲ ಅದು ಅಂತಿಕೊಂಡು ಹೇಳ್ತಾರೆ. ಹಿಂಗೆ ಹೇಳಿದಾಗ ಇಂಥ ಒಂದು ವ್ಯವಸ್ಥೆಯೊಳಗೆ ಈ ಒಂದು ಪರಿಯಲ್ಲಿ ಜಂಗಮರನ್ನು ಕರ್ಕೊಂಡು ಬಂದಾಗ ಆ ಚಿಕ್ಕಣ್ಣ ಅಂಥೇಳಿ ಏನು ಬಂದಿದ್ದು ನೋಡ್ರಿ, ಅವ ಮಾರುವೇಷದೊಳಗೆ ಬಂದಿದ್ದ. ಮಾರುವೇಷದೊಳಗೆ ಬಂದ ಚಿಕ್ಕಣ್ಣನನ್ನು ಮಹಾಮನೆಯೊಳಗೆ ಸ್ವಾಗತ ಮಾಡಿ ಅವನಿಗೆ ಪೂಜೆಗೆ ವ್ಯವಸ್ಥೆ ಮಾಡಿ ಆದರ ಆತಿಥ್ಯವನ್ನು ಮಾಡಿ ಬಸವಣ್ಣನವರು ಕೈ ಮುಗಿದು ಅವನಿಗೆ ಕಾಲು ಬಿದ್ದು ಶರಣು ಅಂತ ಹೇಳ್ತಾರೆ. ಅವಾಗ ಅವ ಚಿಕ್ಕಣ್ಣ ಹೇಳ್ತಾನೆ, ನಾನು ಜಂಗಮ ಅಲ್ಲ, ಜಂಗಮ ವೇಷವನ್ನು ಹಾಕ್ಕೊಂಡು ಬಂದೀನಿ, ನನಗೆ ನಮಸ್ಕಾರ ಮಾಡಬೇಡ್ರಿ ಅಂಥೇಳಿ ಕೈ ಮುಗಿದಾಗ ಆ ಬಸವಣ್ಣನವ್ರು ಹೇಳ್ತಾರೆ, ಜಂಗಮನ ವೇಷವನ್ನು ತೊಟ್ಟಿ ಅಂತಂದ್ರೆ ಸುಮ್ಮನೆ ತೊಡಕಾಗೋದಿಲ್ಲ. ಜಂಗಮನ ವೇಷವನ್ನು ತೊಟ್ಟಿ ಅಂತಂತಂದ್ರೆ ಸಾಕ್ಷಾತ್ ನೀ ಸಂಗಮನಾಥನ ಸ್ವರೂಪಣೆ ಅಂತಕ್ಕಂಥ ಮಾತನ್ನು ಬಸವಣ್ಣನವರು ಹೇಳಿ ಕೈ ಮುಗಿದಾಗ ಅವನಿಗೆ ಏನಾಗಬಾರ್ದ್ರಿ, ಏನಾಗಬಾರ್ದು ಎಲ್ಲ ಆಯಿತು, ಏನು ತಿಳಿಬಾರ್ದು ಎಲ್ಲ ತಿಳಿತು. ಭಾಳ ವಿಶೇಷ ಗಮನಿಸಬೇಕಿಲ್ಲಿ, ಸಾಕ್ಷಾತ್ ಜಂಗಮನಾದಂಥವ ಜಂಗಮನ ವ್ಯವಸ್ಥೆಯೊಳಗೆ ಉಳಿಯೋದು ಭಾಳ ಕಠಿಣದ ಇವತ್ತು. ಆದರೆ ಜಂಗಮನ ವೇಷವನ್ನು ತೊಟ್ಟು ಬಂದಿರತಕ್ಕಂಥ ಚಿಕ್ಕಣ್ಣ ಬಸವಣ್ಣನವರ ವ್ಯಕ್ತಿತ್ವದಿಂದ, ಅವರ ನಿಜವಾದಂಥ ಒಂದು ಶಕ್ತಿಯಿಂದ ಅವ ಸುಮ್ಮನೆ ತೋರಿಕೆಗೆ ಜಂಗಮನಾಗಿ ಬಂದಂಥವ ಅವರ ಭಕ್ತಿಯ ಪರವಶತೆಗೆ ನಿಜವಾದ ಜಂಗಮನೇ ಆಗಿ ಪರಿವರ್ತನೆ ಹೊಂದುತ್ತಾನೆ ಅಂತಕ್ಕಂಥದ್ದು ಭಾಳ ವಿಶೇಷ. ಇದನ್ನು ಗಮನಿಸ್ಬೇಕು ನಾವು.
ಭಾಳ ಮಂದಿ ಎಲ್ಲೆಲ್ಲರೇ ಕೆದರಿಕೋತ ಕೂತಿರ್ತಾರೆ. ನೋಡಬೇಕಾದದ್ದು ಇಲ್ಲಿ ಪರಿವರ್ತನೆ ಏನಾಯಿತು. ಬಸವಣ್ಣನವರ ಭಕ್ತಿಗೆ ಎಂಥ ಶಕ್ತಿ ಇತ್ತು. ಕೆಲವು ಮಂದಿ ಅಂತಾರೆ, ಏನ್ರಿ ಭಕ್ತಿ 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 ಅಂದರೆ ಏನಾಗ್ತದೆ ಅಂತಂದರೆ, ಸಾಮಾನ್ಯ ಒಬ್ಬ ಚಿಕ್ಕಣ್ಣನಂಥ ಒಬ್ಬ ಗುಪ್ತಚರ ಮಾರು ವೇಷದೊಳಗೆ ಬಂದಿರತಕ್ಕಂಥವ ಜಂಗಮನ ವೇಷವನ್ನು ಧರಿಸಿ ಬಸವಣ್ಣನವರ ಸಮ್ಮುಖದಲ್ಲಿ ಆತ ಸಿಕ್ಕಾಗ ಬಸವಣ್ಣನವರ ಭಕ್ತಿಯ ವ್ಯಕ್ತಿತ್ವಕ್ಕೆ ನಿಜವಾದ ಜಂಗಮನಾಗಿ ಪರಿವರ್ತನೆ ಹೊಂದುತ್ತಾನೆ ಅನ್ನತಕ್ಕಂಥದ್ದು ಸಣ್ಣದಲ್ಲ. ಅಂಥ ಒಂದು ಪರಿವರ್ತನೆ, ಅದು ನಿಜವಾದಂಥ ಪರಿವರ್ತನೆ. ಯಾವುದು ಪರಿವರ್ತನೆ? ತಪ್ಪು ಮಾಡೋದು ತಪ್ಪಲ್ಲ. ಯಾರು ಮಾಡಲ್ಲ ತಪ್ಪು? ಭಾಳ ಸಲ ಅಂತಿರ್ತೀವಿ, ಭಾಳ ದೊಡ್ಡ ತಪ್ಪು ಮಾಡಿರಿ, ಭಾಳ ದೊಡ್ಡ. ಹೌದು, ತಪ್ಪು ಯಾರು ಮಾಡಲ್ಲ? ಎಲ್ಲರೂ ಮ್ಯಾಲಿಂದ ಉದುರಿ ಬಿದ್ದಿರಂಗಿಲ್ಲ, ತಪ್ಪಾಗ್ತಾವೆ. ಆಗಿರ್ತಕ್ಕಂಥ ತಪ್ಪುಗಳು ಆಗ್ಯಾವ ಅನ್ನೋದು ಭಾಳ ಮುಖ್ಯ ಅಲ್ಲ. ಒಂದು ತಿಳ್ಕೋಬೇಕು, ಮಾಡಿದ ತಪ್ಪನ್ನು ತಿಳ್ಕೊಂಡು, ಮಾಡಿದ ತಪ್ಪನ್ನು ಒಪ್ಪಿಕೊಂಡು, ತಪ್ಪನ್ನು ತಮ್ಮ ಪ್ರಾಯಶ್ಚಿತ್ತ ಮಾಡಿಕೊಂಡು ನಿಜವಾದಂಥ ರೀತಿಯೊಳಗೆ ಪರಿವರ್ತನೆ ಹೊಂದುತ್ತಾರೆ. ಅಲ್ಲಿ ನಿಜವಾದಂಥ ಪರಿವರ್ತನೆ, ಬದಲಾವಣೆ ಆಗ್ತದೆ. ಮಾಡಿದ ತಪ್ಪನ್ನೇ ಮಾಡೋದಲ್ಲ, ತಪ್ಪುಗಳು ನಡೆದು ಹೋಗಿಬಿಡ್ತಾವೆ. ತಪ್ಪು ನಡೆದಂಥೇಳಿ ನಮ್ಮ ಜೀವ ಕಳ್ಕೊಳ್ಳೋದಲ್ಲ. ನೋಡ್ರಿ, ಮನ್ಯಾಗ ತಗನೆಗ್ಯಾವಂದ್ರೆ ಏನು ಮಾಡೋದ್ರಿ? ಔಷಧ ಹೊಡಿತೀರಿಲ್ಲ. ಈಗ ಔಷಧಕ್ಕೂ ಸಾಯವಲ್ಲವ್ರಿ, ಏನ್ರಿ? ತಗನಿ ಸಾಯಿಲ್ಲಂತ ಔಷಧ ತಂದಿಟ್ರೆ ತಗನಿ ಸಾಯೋದಿಲ್ಲ. ಹುಡುಗರು ಚಲೋ ಆಗ್ಲತ್ತೇಳಿ ತಂದು ಹಾಕಿದ್ರೆ ಹುಡುಗರು ಉಳಿಯೋದಿಲ್ಲ. ಇಂಥ ಕಂಪ್ನಿಗಳು ಹುಟ್ಕೊಂಡ್ಬಿಟ್ಟಾವೀಗ. ಭಾಳ ವಿಚಿತ್ರ ಕಂಪ್ನಿಗಳು. ತಗನಿ ಭಾಳ ಅದು ಅಂದರೆ ಏನು ಮಾಡಬೇಕು? ತಗನಿ ಏನು ಮಾಡಬೇಕು? ಯಾವನೋ ಒಬ್ಬ ಪೇಪರಿಗೆ ಅಡ್ವರ್ಟೈಸ್ ಕೊಟ್ಟಿದ್ದತ್ತು, ತಗನಿ ಕೊಲ್ಲು ಮಷೀನ್ ಕಂಡು ಹಿಡ್ದೀನಿ, ಯಾರ್ಯಾರಿಗೆ ಬೇಕು ಎಲ್ಲರೂ 1,000 ರೂಪಾಯಿ ಕಳಿಸ್ರಿ ಅಂತ ಹೇಳಿ. ಯಾರ್ಯಾರಿಗೆ ಬೇಕು 1,000 ಕಳಿಸ್ರಿ ಅಂದ್ಕೊಳ್ಳಿ, ಎಲ್ಲರೂ ಇದನ್ನು ಕಳಿಸ್ರಿ, ಪೋಸ್ಟಲ್ ಆರ್ಡ್ರ್ 1,000 ರೂಪಾಯಿ ಅವನ ಅಡ್ರೆಸ್ಸಿಗೆ. ಆ ನಂತರ ಅವ ಏನು ಮಾಡಿದ, ಎಲ್ಲರಿಗೂ ಒಂದೊಂದು ಪಾರ್ಸಲ್ ಕಳಿಸ್ಕೊಟ್ರಿ ಮಷೀನ್. ಎಲ್ಲರ ಮನೆಗೂ ಬಂದು ಎಲ್ಲರೂ ಅಂದರು ನಾವು ಸುಳ್ಳ ಹೇಳಾರತ್ ಮಾಡಿದ್ದೀವಿ, ಅಂತೂ ಕಳಿಸ್ಯಾನಲ್ಲ ಅಂಥೇಳಿ ಬಿಚ್ಚಿ ನೋಡಿದರು. ಆ ಪಾರ್ಸಲ್ ಬಿಚ್ಚಿ ನೋಡಿದ್ರು, ಅದ್ರಾಗ ಏನಿತ್ತಂದ್ರೆ 2 ಕಲ್ಲಿದ್ದು ರೀ. 2 ಕಲ್ಲಿದ್ದು ಒಂದು ಚೀಟಿ ಇಟ್ಟಿದ್ದಾವು. ಇದು ಭಾಳ ವಿಶೇಷವಾದ ಮಷೀನು. ಏನು? ತಗನಿ ಹಿಡ್ಕೊಳ್ಳೋದತ್ತ, ಒಂದು ಕಲ್ಲು ತೆಳಗಿಡೋದು, ಅದ್ರ ಮೇಲೆ ತಗನಿ ಇಡೋದು, ಇನ್ನೊಂದು ಕಲ್ಲಿನಿಂದ ಜಜ್ಜೋದತ್ತ. ಇಂಥ ಕಂಪ್ನಿಗಳು ಭಾಳ ಹುಟ್ಟ್ಯಾವ, ಏನ್ರಿ? ಇಂಥ ಮೋಸ. ಮನೆಯೊಳಗೆ ತಗನಿ ಆದು ಅಂಥೇಳಿ ಮನೆ ಬಿಡೋದಲ್ಲ, ಮನೆಗೆ ಬೆಂಕಿ ಹಚ್ಚೋದಲ್ಲ, ಆ ತಗನಿಯನ್ನು ಮಾತ್ರ ಕೊಲ್ಲುವಂಥ ಕೆಲಸ ಮಾಡಬೇಕು. ಏನೋ ಅಚಾತುರ್ಯದಿಂದಾಗಿ, ಏನೋ ತಿಳಿಲಾರದೆ ತಪ್ಪುಗಳು ನಡೆದಿಲ್ಲ ಅಂತಲ್ಲ, ನಡೆದಿರ್ತಾವೆ. ತಪ್ಪುಗಳು ನಡೆದಾಗ ಆ ತಪ್ಪುಗಳನ್ನು ಒಪ್ಪುಗೊಳಿಸ್ತಕ್ಕಂಥದ್ದು, ಸರಿದೂಗಿಸ್ತಕ್ಕಂಥದ್ದು, ಸರಿಪಡಿಸ್ತಕ್ಕಂಥದ್ದು ಏನಿದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಸಂಗ, ಒಂದು ಸಂದರ್ಭ ಅನ್ನತಕ್ಕಂಥದ್ದನ್ನು ನಾವು ಗುರುತಿಸಬೇಕಾದಂಥದ್ದು. ಹಾಗೆ ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಸಂದರ್ಭ, ಒಂದು ಪ್ರಸಂಗವನ್ನು ನಿಮ್ಮ ಗಮನಕ್ಕೆ ತರ್ತೀನಿ ನಾನು. ಏನು ನೋಡ್ರಿ, ಒಂದು ವಿಶೇಷ ಪ್ರಸಂಗ ಅಂತ ಹೇಳ್ತೀವಿ ನಾವು. ಆ ವಿಶೇಷ ಪ್ರಸಂಗ ಇರ್ಬೋದು, ಸಂದರ್ಭ ಇರ್ಬೋದು. ಯಾವುದದು? ಆ ಸಂದರ್ಭ ಯಾವುದು? ಅಲ್ಲಮ ಪ್ರಭುಗಳು, ಬಸವಣ್ಣನವರು, ಚನ್ನಬಸವಣ್ಣ, ಸಿದ್ಧರಾಮ ಎಲ್ಲರೂ ಅಲ್ಲಿಗೆ ಬಂದಿರ್ತಾರೆ. ಎಲ್ಲಿ? ಕಲ್ಯಾಣದಲ್ಲಿ ಬಂದಿರ್ತಾರೆ. ಭಾಳ ದಿವಸಗಳ ನಂತರ, ಕಲ್ಯಾಣಕ್ಕೆ ಭಾಳ ದಿವಸದ ನಂತರ ಅಲ್ಲಮ ಪ್ರಭುಗಳು ಲೋಕ ಸಂಚಾರದಿಂದ ತಿರುಗಿ ಬರ್ತಾರೆ. ತಿರುಗಿ ಬಂದಾಗ ಅಲ್ಲಿ ಇಡೀ ಎಲ್ಲ ಕಡೆಗೂ ಕಲ್ಯಾಣದ ತುಂಬ ಸುದ್ದಿ ಆಗ್ತದೆ. ಏನು ಸುದ್ದಿ? ಅಲ್ಲಮ ಪ್ರಭುಗಳು ಬಂದಾರ, ಶರಣರು ಬಂದಾರ, ಇವತ್ತು ಶಿವಾನುಭವ ನಡೀತದ. ಅಲ್ಲಿಯೇ ಊರು ಹೊರಗೆ ಒಂದು ಮಾವಿನ ಗಿಡದ ತೋಪದೊಳಗೆ ಶಿವಾನುಭವ ನಡೀತದ ಅಂತಕ್ಕಂಥ ಸುದ್ದಿ ಎಲ್ಲ ಕಡೆಗೂ ಹೋಗ್ತದ. ಪರಿವರ್ತನೆ ಅನ್ನೋದ್ರ ಕುರಿತು ಹೇಳಾಕತ್ತೀನಿ ನಾನು ನಿಮಗೆ. ಏನು? ಎಲ್ಲ ಕಡೆಗೆ ಸುದ್ದಿ ಹೋದಾಗ ಹೊತ್ತು ಮುನಿಯಿತು. ಸಾಯಂಕಾಲ 5:30-6 ಗಂಟೆ ಎಲ್ಲರೂ ಭಸ್ಮವನ್ನು ಧರಿಸಿಕೊಂಡು ಕೈಯಲ್ಲಿ ಹೂ ಹಣ್ಣುಗಳನ್ನು ತಗೊಂಡು ಎಲ್ಲರೂ ಆ ಮಾವಿನ ತೋಪಿನ ಕಡೆಗೆ ಶಿವಾನುಭವವನ್ನು ಕೇಳಬೇಕು ಅಂತ ಹೊರಡ್ತಾರೆ. ಯಾಕೆ? ಅಲ್ಲಮ ಪ್ರಭು ಅಂತಂದರೆ ಹೇಗೆ ಒಂದು ಜ್ಞಾನದ ಮಹಾಮೇರು, ಜ್ಞಾನದ ಪರ್ವತ. ಅಂಥವರೇ ನಡ್ಕೊಂಡು ಬಂದು ಜ್ಞಾನವನ್ನು ಕುರಿತು, ಅನುಭವವನ್ನು ಕುರಿತು ಹೇಳ್ತಾರೆ ಅಂತಂದರೆ ಅದು ಸಣ್ಣದಲ್ಲ. ಅದನ್ನು ಕೇಳೋದೇ ನಮ್ಮ ಭಾಗ್ಯ ಅಂಥೇಳಿ ಎಲ್ಲ ಜನ ಕೇಳೋದಕ್ಕೆ ಹೊರಡ್ತಾರೆ.
ಬಹಳ ವಿಶೇಷ. ಸಾವಿರಾರು ಜನ ಕೂಡ್ತಾರೆ. ಚನ್ನಬಸವಣ್ಣನವರು, ಸಿದ್ದರಾಮೇಶ್ವರರು, ಬಸವಣ್ಣನವರು ಎಲ್ಲರೂ ಸೇರಿಕೊಂಡು, ಅಲ್ಲಮ ಪ್ರಭುಗಳು ಸೇರಿಕೊಂಡು ಧಾರ್ಮಿಕ ವಿಚಾರಗಳನ್ನು, ಭಾಳ ಗಹನವಾದಂಥ ಒಂದು ಚಿಂತನೆಗಳನ್ನು ಎಷ್ಟು ಅದ್ಭುತವಾಗಿ ಚರ್ಚೆ ಮಾಡ್ತಾರೆ. ಎಲ್ಲರೂ ಅದರೊಳಗೆ ಭಾಗವಹಿಸ್ತಾರೆ. ಏನೂ ತಿಳಿಲಾರ್ದಂಥ, ನೋಡ್ರಿ, ಕಸ ಹೊಡಿತಕ್ಕಂಥ ಸತ್ಯಕ್ಕ ಅಂತ ಒಬ್ಬಕ್ಕೆ ಬರ್ತಾಳೆ ಶರಣೆ. ನಿಮಗೆ ಸುಮ್ಮನೆ ಹೆಸರು ಕಿವಿಗೆ ಬೀಳಿ, ಸತ್ಯಕ್ಕ ಅಂಥೇಳಿ ಕಸ ಹೊಡಿ ಕಾಯಕ್ಕೆ ಹಾಕಿದ್ದು. ಆಕೆಯು ಸಹಿತ ಅನುಭವ ಮಂಟಪಕ್ಕೆ ಬಂದು ಕೂಡ್ತಿದ್ದಳು. ಭಾಳ ಮಂದಿ ಅಂತಾರೆ, ಏನ್ರಿ ಅನುಭವ ಮಂಟಪಕ್ಕೆ ಎಂತೆಂಥವ್ರು ಬಂದರು, ಎಂತೆಂಥವ್ರೆಲ್ಲ ಬಂದಾರಲ್ಲ. ಯಾರಿಗಾಗಿರಿ ಅನುಭವ ಮಂಟಪ? ಯಾರಿಗಾಗಿ? ಅನುಭವ ಮಂಟಪ ಎಲ್ಲರಿಗಾಗಿ, ಯಾರಿಗೂ ಆಗಿ ಅಲ್ಲ, ಎಲ್ಲರಿಗಾಗಿ. ಕನ್ನಡಿ ಯಾರು ನೋಡ್ತಾರ್ರಿ? ಕನ್ನಡಿ ಮುಂದೆ ನಿಂತ ಯುವತಿ, ಮೈಕಿನ ಮುಂದೆ ನಿಂತ ಸಾಹಿತಿ, ಇವರಿಗಿಬ್ಬರಿಗೂ ಇಲ್ಲ ಸಮಯದ ಮಿತಿ ಅಂತ ಭಾಳ ಚಂದ ಬರೀತಾನೊಬ್ಬ. ಹಂಗೆ ಕನ್ನಡಿ ಮುಂದೆ ನಿಲ್ತಾರ. ಕನ್ನಡಿ ಮುಂದೆ ನಿಂತು ತಿದ್ದುಕೊಳ್ಳೋದು, ತೀಡಿಕೊಳ್ಳೋದು ಅಂತಾರೆ. ತಿದ್ದುದೇನು ತೀಡುವುದೇನು ನನಗೆ ಗೊತ್ತಿಲ್ಲ ಅನ್ನೋದು ಕೇಳೇನಿ, ಕೇಳಿದ್ದು ಹೇಳೇನಿ, ನೀವು ತಿಳ್ಕೊಂಬಿಡ್ರಿ ಅಷ್ಟೇ. ಕನ್ನಡಿ ಮುಂದೆ ನಿಂತು ತಿದ್ದುಕೊಳ್ಳೋದು. ಕನ್ನಡಿ ಮುಂದೆ ಭಾಳ ಹೊತ್ತು ನಿಂತು ಕೂಡಲೇ ಮನ್ಯಾಗ ಅಂತಿರ್ತಾರೆ, ಏನಂತ, ಹಿಂಗೆ ಹೊಕ್ಕತಿ, ಹಿಂಗೆ ಬರ್ತೈತಿ, ಮತ್ತು ಕನ್ನಡಿ ಮುಂದೆ ನಿಂದಿರ್ತೈತಿ. ಹಿಂಗೆ ಹೊಕ್ಕತಿ, ಹಿಂಗೆ ಬರ್ತೈತಿ, ಕನ್ನಡಿ ಮುಂದೆ. ಏನು ನಿಂದೇನು ಮಾರಿ 5 ನಿಮಿಷಕ್ಕೊಮ್ಮೆ ಬದಲಿ ಆಕತ್ತೇನು ಅಂತ ಬೈತಿರ್ತಾರೆ. ಇನ್ನೂ ಕೆಲವು ಮಂದಿಗೆ ಹೆಂಗೆ ಹೇಳ್ತಿರ್ತಾರಂದ್ರೆ, ಈ ನಮನಿಯದಿ ಇಷ್ಟು ನೋಡ್ತೈತಿ, ಇನ್ನೇನ್ರ ಕಮ್ಮಗ ಇದ್ರೆ ಎಷ್ಟು ನೋಡ್ತಿದ್ದಿ ಅಂತಾರಿಲ್ರಿ. ಅಂದ್ರೆ ಕನ್ನಡಿ ಚಂದಿದ್ದವ್ರು ಅಷ್ಟೇ ನೋಡೋದನ್ರಿ. ನಾ ಕೇಳ್ತೇನೆ ನಿಮ್ಮನ್ನು, ಕನ್ನಡಿ ಯಾರು ನೋಡೋದು? ಎಲ್ಲರೂ ನೋಡೋದು. ಚಂದಿದ್ದವ್ರು ನೋಡೋದು, ಚಂದ ಇರ್ಲಾದವ್ರು. ನೀವು ಕೆಲವು ಮಂದಿ ಅನ್ಬೋದು, ಚಂದಿದ್ದವ್ರು ನೋಡೋದು ಏನು ಕೊಳಿ ಮಿತ್ರಿ, ಚಂದ ಇರ್ತಾರಲ್ಲ ಅವ್ರಿಗೆ ಕನ್ಫರ್ಮ್ ಆಗ್ಬೇಕಲ್ರಿ. ಅದೀವೋ ಇಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಬೇಕು. ಅದಕ್ಕೆ ಕನ್ನಡಿ ಮುಂದೆ ನಿಂತು ನೋಡ್ತಕ್ಕಂಥದ್ದು, ಸುಂದರವಾಗಿಲ್ಲದವನು ಕನ್ನಡಿ ನೋಡಬೇಕು. ಯಾಕೆ ನೋಡಬೇಕು ಅಂತಂದರೆ, ನಾನು ಹೆಂಗೆ ಸುಂದರ ಆಗಬೇಕು, ಹೆಂಗೆ ಕಾಣಬೇಕು, ಹೆಂಗೆ ತಿದ್ದುಕೋಬೇಕು, ಯಾವ ರೀತಿ ನಾನು ಇರಬೇಕು ಅನ್ನತಕ್ಕಂಥ ಹಿನ್ನೆಲೆ ಒಳಗೆ ಅವನು ಕನ್ನಡಿ ನೋಡಬೇಕು. ಯಾರ್ರೀ? ಚಂದ ಇರ್ಲಾರ್ದವ. ಚಂದ ಇದ್ದಾವ ಯಾಕೆ ನೋಡಬೇಕು ಅಂತಂದರೆ, ಇರುವ ಸೌಂದರ್ಯವನ್ನು ಹೆಂಗೆ ಉಳಿಸ್ಕೋಬೇಕು, ಯಾವ ರೀತಿಯೊಳಗೆ ಇರಬೇಕು ಅದನ್ನು ತಿಳ್ಕೊಳಕ್ಕೆ ಕನ್ನಡಿ ನೋಡಬೇಕು. ಹಂಗೆ ಚಂದ ಇದ್ದವ್ರಿಗೂ ಕನ್ನಡಿ ಬೇಕು, ಚಂದ ಇರಲಾರ್ದವ್ರಿಗೂ ಕನ್ನಡಿ ಬೇಕು. ಆಸ್ಪತ್ರೆಗಳು ಯಾರಿಗೆ ಬೇಕು? ಜಡ್ ಆದವ್ರಿಗೂ ಬೇಕು, ಆಗಲಾರ್ದವ್ರಿಗೂ ಬೇಕು. ಆದವ್ರಿಗೆ ಯಾಕೆ ಬೇಕಂದ್ರೆ ಆದದ್ದು ಆರಾಮ್ ಮಾಡ್ಕೊಳಕ್ಕೆ ಬೇಕು. ಮತ್ತು ಆಗಲಾರ್ದವ್ರಿಗೆ ಯಾಕೆ ಬೇಕಂದ್ರೆ ಜಡ್ ಬರಲಾರ್ದಂಗೆ ಇರುವಂಗೆ ನೋಡ್ಕೊಳಕ್ಕೆ ಬೇಕು. ಹೌದಿಲ್ರಿ? ಈಗ ಶುಗರ್ BP ಇದ್ದವ್ರು ಮೇಲೆ ಡಾಕ್ಟ್ರ್ ದೋಸ್ತಿ ಬಾಳ್ರಿ, ಅವರಿಗೆ ಮಾಡಬೇಕಾ? ಮೇಲೆ ಹೋಗೋದು, ನಂದು ಎಷ್ಟೈತೆ ನೋಡ್ರಿ. ಶುಗರ್ BP ಬಂದ ಮೇಲೆ ಇದೊಂದು ಹಬ್ಬ ರೀ. ನಂದು ನೋಡ್ರಿ, ನಂದು ಎಷ್ಟೈತೆ ನೋಡ್ರಿ. ಈಗ ಶುಗರ್ BP ಬಂದ ಮೇಲೆ ಹಿಂಗೆ ಅನ್ನೋದ್ರೆ, ಶುಗರ್ BP ಬರೋಕ್ಕಿಂತ ಮೊದಲು ನಂದು ಎಷ್ಟೈತೆ ತಿಳ್ಕೊಂಡ್ರಿ ನೀವು ಸೊಕ್ಕದು. ಅದನ್ನೊಮ್ಮೆ ಹೇಳ್ಕೊತ ತಿರುಗಾಡೋದು, ದಂಡಿಗೆ ಬಂದು ಇದನ್ನು ಹೇಳೋದು. ಇಲ್ಲಿ ಆಸ್ಪತ್ರೆಗಳು ಯಾಕೆ ಬೇಕತ್ತಂದ್ರೆ, ಆರೋಗ್ಯ ಇರಲಾರ್ದವರು ಆರೋಗ್ಯವನ್ನು ಸುಧಾರಿಸ್ಕೊಳ್ಳಾಕ, ಆರಾಮಿದ್ದವರು ಆರೋಗ್ಯ ಕೆಡಲಾರ್ದಂಗೆ ನೋಡ್ಕೊಳಕ್ಕೆ, ಆ ಕಾರಣಕ್ಕೆ ಆಸ್ಪತ್ರೆಗಳು ಬೇಕು.